ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೊ ಇವತ್ತಿನ ವ್ಲಾಗ್ ಏನಂದರೆ ನಮ್ಮ ಪಿಲ್ಲ ಹೇಳ್ತಾಳೆ. ಏನು ಪಿಲ್ಲ ವ್ಲಾಗು? ಎಂಗೇಜ್ಮೆಂಟ್ಗೆ ರಿಂಗ್ ಸ್ಟ್ಯಾಂಡ್ ಮಾಡ್ತಾ ಇದ್ದೀವಿ. ರಿಂಗ್ ಇಡೋಕ್ಕೆ ಸ್ಟ್ಯಾಂಡ್ ಮಾಡ್ತಾ ಇದ್ದೀವಿ. ಸೊ ಬೇರೆ ಕಡೆ ಎಲ್ಲ ಕೇಳಿದೆ, ಅವರು ನನಗೆ ಹಿಂಗೆ ಬೇಕು ಅಂತ ಇತ್ತು, ಆ ಥರ ಸಿಕ್ಕಲಿಲ್ಲ. ಸೊ ಅದಕ್ಕೆ ನಾನೇ ಕಸ್ಟಮೈಸೇಷನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಐಟಮ್ಸ್ ತಂದಿದ್ದೀನಿ ಇವಾಗ. ಸೊ ಸ್ಟಾರ್ಟ್ ಮಾಡಬೇಕು, ನೋಡೋಣ ಹೆಂಗೆ ಬರುತ್ತೆ ಬನ್ನಿ. ಸೊ ಫಸ್ಟಿಗೆ ನಾವಿಲ್ಲಿ ಈ ಥರ ವುಡನ್ ಪ್ಲೇಟಿಗೋಸ್ಕರ ಇದು ತೊಗೊಂಡಿದ್ದೀವಿ. ಸೊ ಇದು ಏನಕ್ಕೆ ಕೆಳಗಡೆಗೆ ಬರ್ತಿದ್ವಿ. ಸೊ ಇದ್ರ ಮೇಲೆ ಎಲ್ಲ ಪೇಂಟಲ್ಲಿ ಬರೆಸ್ತಾರೆ ಯೂಶಲಿ, ಬಟ್ ಸೊ ನಾವು ಪೇಂಟಲ್ಲಿ ಬೇಡ, ಅದು ಹೋಗಿತ್ತೋಗುತ್ತೆ, ಪರ್ಮನೆಂಟ್ ಆಗಿರಲಿ ಅಂದ್ಬಿಟ್ಟು ಅದ್ರ ಮೇಲೆ ನಾವು ಈ ಥರ ಪ್ರಿಂಟ್ ಮಾಡಿಸಿದ್ದೀವಿ. ಸೊ ನಾವು ಈ ಥರ ಕಸ್ಟಮೈಸೇಷನ್ ಮಾಡಿಸಿ ಬರ್ಸಿದ್ದೀವಿ. ಸೊ ಇದು ಕಿತ್ತೋಗಲ್ಲ, ಫುಲ್ ಅದ್ರ ಮೇಲೇ ನಾವು ಪ್ರಿಂಟ್ ಹಾಕ್ಸಿರೋದು. ಸೊ ಇದೆಲ್ಲ ಹೆಂಗೆ ಪ್ರಿಂಟ್ ಮಾಡಿಸಿದ್ವಿ ಅಂತ ವಿಡಿಯೋ ಅಟ್ಯಾಚ್ ಮಾಡ್ತೀನಿ, ಅದನ್ನು ನೋಡ್ಕೊಂಬನ್ನಿ. ಬಂದ್ರೆ ಅಲ್ವಾ. ಇವಾಗ ನೆಕ್ಸ್ಟು ಇದಕ್ಕೆ ಮೇಲೆ ಈ ಥರ ರಿಂಗ್ ಬೇಕು. ಸೊ ಹಂಗಾಗಿ ನಾವು ಇದನ್ನ ಆರ್ಡರ್ ಮಾಡಿದ್ದೀವಿ. ಇದು ತುಂಬ ದೊಡ್ಡ ಸೈಜ್ ಆಯಿತು, ನೋಡ್ಬೋದು ನೀವು. ಇದಕ್ಕಿಂತ ಸ್ವಲ್ಪ ಸಿಕ್ಕಾಪಟ್ಟೆ ದೊಡ್ಡ ಇದೆ. ಸೊ ಅದಕ್ಕೆ ಇದನ್ನ ಇಲ್ಲಿಗೆ ಮಧ್ಯಕ್ಕೆ ಸೆಂಟರಿಗೆ ಕಟ್ ಮಾಡಿ ನಮಗೆ ಎಷ್ಟು ಬೇಕೋ ಅಷ್ಟಕ್ಕೆ ಈ ಥರ ಇಂಥಕ್ಕಿಂತ ಬುದ್ಧಿ ಮಾಡ್ತೀಯಾ ಅದಕ್ಕೆ ಮಧ್ಯೆ ಕಟ್ ಮಾಡ್ಕೊಂಡು ನಾವು ಈ ಥರ ಫಿಕ್ಸ್ ಮಾಡ್ಕೊಂಡಿದ್ದೀವಿ. ಸೊ ಇದಕ್ಕೆ ಇವಾಗ ದಾರ ಸುತ್ತಬಿಟ್ಟು ಪೇಸ್ಟ್ ಮಾಡ್ತೀವಿ. ಸೊ ಇದಕ್ಕೆ ನಾವು ಗ್ಲೂ ತಂದಿದ್ದೀವಿ. ಹೀಗೆಲ್ಲ ಅನ್ಸೋದು. ಸೊ ಇವಾಗ ಸುತ್ತಾ ಇದ್ದೀವಿ ದಾರನ. ಟೈಟಾಗಿ ಸುತ್ತಿ ಪಿಳ್ಳ ಅವ್ರೆ. ಇಲ್ಲಿ ಏನ್ ಮಾಡೋದು? ಈ ದಾರ ನಿರಾಬರ ವ್ಲಾಗಲ್ಲೆಲ್ಲ ನಮ್ಮ ಪಿಳ್ಳ ಕಾಣಿಸ್ತಾನೆ ಇರ್ತಾಳೆ. ಅವಳಿಗೂ ಸಪೋರ್ಟ್ ಮಾಡಿ, ಅವಳು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾಳೆ. ಚೆನ್ನಾಟ ಆಡ್ತಾವಳೆ. ಸೊ ಒಂದ್ ಸೈಡ್ ಕಟ್ ಆಯ್ತು, ಇವಾಗ ಇನ್ನೊಂದ್ ಸೈಡ್ ಕಟ್ಬೇಕು. ಸ್ಟ್ಯಾಂಡ್ ಇಸ್ ರೆಡಿ. ಸೊ ಇವಾಗ ಈ ಪ್ಲೇಟಿಗೆ ಹೀಗೆ ಅಂಟಿಸ್ತಾ ಇದ್ದೀವಿ. ಸ್ಪ್ರೆಡ್ ಮಾಡೋದನ್ನ ನೂಡಲ್ಸ್ ಕೈಗೇನು ಉಂಟಲ್ಲ, ಇದರಲ್ಲಿ ಸ್ಪ್ರೆಡ್ ಮಾಡು. ಅದಕ್ಕೂ ಒಂಚೂರು ಹಾಕೋಣ ಕೊಡಿ. ಪೇಸ್ಟ್ ಥರ ಹಚ್ಕೋತಾ ಇದೀವಿ. ಅಲ್ಲುದ್ ಬಿಡೋ ತೆಗಿ. ಏಯ್ ಸ್ಟ್ರಗಲ್ ಇಸ್ ರಿಯಲ್. ಸಾಕ ಇಷ್ಟು ಲೈಟ್ ಹಾಕು.
ಬೇಗ ಅಂತೂ ಒಣಗಿದತ್ತು ಒಣಗ್ತೈತೆ. ಬೇಗ ಬೇಗ ಇಟ್ಟು ಹಾಕ್ಬೇಕಿತ್ತು. ಬೇಗ ಏನೋ ಚಲ್ವಾ ವಾವ್, ಅಯ್ಯೋ ಅಂಟ್ಕೋತು ಗಾಯ್ಸ್. ಸೆವೆಂತ್ ವಂಡರ್. ಒಂಚೂರು ಒಣಗಿದೆ. ಒಣಗಬೇಕು. ಇದು ಇಲ್ಲಿಗೆ ಅಂಟ್ಕೋತಾ ಇಲ್ಲ, ಅದಕ್ಕೆ ಸ್ವಲ್ಪ ರಟ್ನ ಕಟ್ ಮಾಡಿಬಿಟ್ಟು ಅಂಟಿಸ್ತಾ ಇದೀವಿ. ಮಣ್ಣು ಸಿಗೋದ್ರ ಬೇಕೆ. ಇಷ್ಟು ಸಾಕಲ್ಲಮ್ಮ, ಚೆನ್ನಾಗಿ ಬಂದೈತಲ್ಲೇ. ಚೆನ್ನಾಯ್ತಾ? ನೋಡು ಎಷ್ಟು ಚೆನ್ನಾಗಿ ಕಾಣ್ತೈತೆ. ಅದು ಒಂಚೂರು ಅಂಟ್ಕೊಂಡು ಬಿಡು. ಸೊ ಇದು ಅಂಟ್ಕೊಳಕ್ಕೆ ಬಿಡ್ತೀವಿ ಇವಾಗ ಸ್ವಲ್ಪ. ಅವನ್ನ ತೋರಿಸ್ತೀವಿ ರೀ. ಅದು ತೆಗಿಬಿಡತ್ರಿ. ಸೊ ನಾವಿಲ್ಲಿ ಫ್ಲವರ್ಸ್ ತಂದಿದ್ದೀವಿ. ನೋಡ್ತೀರಾ ಫ್ಲವರ್ಸ್ನ? ಅಯ್ಯೋ, ಆಮೇಲೆ ನನ್ನ ಕಡೆಯಿಂದ ಗಿಫ್ಟ್ ನಿಮಗೆ. ಥ್ಯಾಂಕ್ ಯು. ಇದು ಇದೇನಂದ್ರೆ ಇದಕ್ಕೆ ಹೂವಾ ಇಲ್ಲ, ಜಿಪ್ಸಿ ಅಂತೇನೋ ಅಂತಾರೆ. ಸೊ ಈ ಥರ ವೈಟ್ ಏನೋ ಇದು ವೈಟ್ ಇದ್ರಲ್ಲಿ ತಂದಿದ್ದೀವಿ. ಆಮೇಲೆ ಇದು ಹೇರ್ ಆಕ್ಸೆಸರೀಸ್ಗೆ ಅಂತಾನೆ ಯೂಸ್ ಮಾಡ್ತಾರೆ, ಬಟ್ ಇದನ್ನು ನನ್ನ ಸ್ವಲ್ಪ ಇದ್ರಲ್ಲಿ ನೋಡಿದೆ, ಹಾಗಾಗಿ ಇದನ್ನು ಗೋಲ್ಡ್ ಕಲರಲ್ಲಿ ತಂದಿದ್ದೀವಿ. ಆಮೇಲೆ ಫ್ಲವರ್ಸು ಈ ಥರ ರೌಂಡ್ ಫ್ಲವರ್ಸ್ ತುಂಬ ಕ್ಯೂಟ್ ಅನ್ನಿಸ್ತು, ಅದಕ್ಕೆ ತಂದಿದ್ದೀನಿ. ಪರ್ಪಲ್ ಇದೆ, ಆಮೇಲೆ ಲೈಟ್ ಪಿಂಕ್ ಇದೆ, ಆಮೇಲೆ ವೈಟ್ ಇದೆ. ಅದೆಲ್ಲ ನೋಡ್ಬಿಡಿ ಗೈಸ್, ನೀವು ನಾನು ಆಮೇಲೆ ತೋರಿಸ್ತೀನಿ. ಇದು ಏನು ಗೊತ್ತಾ, ಇದು ಅಕ್ಷಯನ, ಇದು ಮೆಳ್ಳೆ. ಅಕ್ಷಯನ ಎತ್ಕೊಳ್ಳುತ್ತೆ ಮೆಳ್ಳೆನ. ಇದು ಇನ್ನೊಂದು ಕಲರ್. ಆಮೇಲೆ ಪ್ರಪೋಸ್ ಮಾಡಿದ್ದೆ ನೋಡಿ, ಇದೆ. ಇದು ಇನ್ನೊಂದು ಥರ ಪಿಂಕ್ ಫ್ಲವರ್ ಮಧ್ಯ ಹಾಕಿದ್ರೆ ಚೆನ್ನಾಗಿ ಡೆಕೋರೇಷನ್ ಆಗುತ್ತೆ ಅಂತ. ಇದನ್ನ ಅಂಟಿಸ್ಬೇಕಾ? ಸರಿ ಹೇಳ್ತೀನಿ ನನಗೆ. ಈಗ ಇದು ಅಂಟಿದ್ರೆ ನೋಡು, ಫಿಕ್ಸ್ ಎಲ್ಲ ಅಂಟುತ್ತೆ. ಇದು ಅಂಟುತ್ತೆ, ಉಲ್ಟಾ ಕಡೆಗೆ ಹಿಂಗೆ. ಸೊ ಇದು ರಿಂಗ್ ಇಡಕ್ಕೆ ಅಂತ ಬಾಕ್ಸ್ ಒಳಗಡೆ ಇದನ್ನ ಹಾಕಿ ನಾನು ಅವತ್ತೇ ರೆಡಿ ಮಾಡಿಬಿಟ್ಟಿದ್ದೀನಿ. ಸೊ ಇದೊಂದು ರಿಂಗ್ ಹಾಕಕ್ಕೆ ಚೆನ್ನಾಗಿದೆಯಾ ಗೈಸ್? ಸೊ ರಿಂಗ್ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ಇವಾಗ. ಸ್ಯಾಂಪಲ್ ರಿಂಗ್ ಹಾಕು. ಈ ಥರ. ಸೊ ಅದನ್ನು ಇಲ್ಲಿಗೆ ಪೇಸ್ಟ್ ಮಾಡಬೇಕು. ಕಳಿಸ್ಬಿಡೋಣ ಈಗಲೇ? ಎಲ್ಲಿ ಕಳಿಸೋಣ? ಎಲ್ಲ ಫುಲ್ ರೆಡಿ ಆಗಿಬಿಟ್ಟು ಅದು ಮೇಲೆ ಇಡೋಣ. ಈ ಕಡೆ ಕಳಿಸೋಣ, ಈ ಕಡೆ ಕಳಿಸೋಣ. ಆ ಕಡೆ 2 ಥರ ಗೊಂಬೆ ತಂದಿದ್ದೀವಿ. ಸೊ ಒಂದು ಹುಡುಗ ಗೊಂಬೆ, ಇದು ಹುಡುಗಿ ಗೊಂಬೆ. ಸೊ ಇದು ಈ ಥರ ಅಕ್ಷಯನ ಎತ್ಕೊಳ್ಳೋದು, ಈ ಥರ ಬರುತ್ತೆ ಫೈನಲ್ ಲುಕ್. ಆಮೇಲೆ ಇನ್ನೊಂದು ಇದು ಹುಡುಗ ರಿಂಗ್ ಇಟ್ಕೊಂಡು, ಬಿಕಾಸ್ ಇದು ಎಂಗೇಜ್ಮೆಂಟ್ ಥೀಮ್ ಅಲ್ವಾ, ಸೊ ಇದು ರಿಂಗ್ ಇಟ್ಕೊಂಡು ಪ್ರಪೋಸ್ ಮಾಡ್ತಿರೋ ಥರ. ಆಮೇಲೆ ಇದು ಹುಡುಗಿ, ನಾನು ಅಷ್ಟೇ ಗೈಸ್. A few moments later. ಸೊ ನಾವು ತಂದಿದ್ದು ಏನೋ ತಗೊಂಬು, ಈ ಗಮ್ ಅಂಟ್ಲಿಲ್ಲ ಗೈಸ್, ಸೊ ಅದಕ್ಕೆ ಇವಾಗ ಇದು ತಂದಿದ್ವಿ. ಸೊ ದಿಸ್ ಇಸ್ ಫೆವಿಕ್ವಿಕ್. ಸಕ್ಕದಾಗಿ ಅಂಟಿದೆ, ನಿಮಗೂ ತೋರಿಸ್ತಿದ್ದಾರೆ. ಫೈನಲಿ ಗಟ್ಟಿಯಾಗಿ ಅಂಟಿದೆ. ಈಗ ಹೀಗೆ ಕಾಣ್ತಾ ಇದೆ. ನಿನ್ನ ಹೊಣೆ ನಂದೇ. ಇವಾಗ ಫ್ಲವರ್ಸ್ ಎಲ್ಲ ಅಂಟಿಸ್ಬೇಕು, ಆಮೇಲೆ ಈ ಪ್ಲೇಟು ಅಂಟಿಸ್ಬೇಕು. ಗಮ್ಮು. ಹಾಯ್ ಗೈಸ್, ಇವಾಗ ಫ್ಲವರ್ ಅಂಟಿಸ್ತಾ ಇದೀವಿ. ವ್ಲಾಗ್ ಮಾಡೋದು ಮರ್ತೋಗ್ಬಿಡ್ತು, ಸೊ ಹಾಗಾಗಿ ಮರ್ತೋಗ್ಬಿಡ್ತು ಅಲ್ಲ, ಹೋಗಿ ಅಂಗಡಿಗೆ ತಗೊಬಂದಿದ್ದು ಫೆವಿಕ್ವಿಕ್. ಅದೆಲ್ಲ ಹೇಳಾಯ್ತು ನಾನು ಆಲ್ರೆಡಿ. ಹೌದಾ? ಸೊ ಇವಾಗ ಫಸ್ಟ್ ಇಲ್ಲಿಗೆ ಒಂದು ಫ್ಲವರ್ ಅಂಟಿಸಿದೀನಿ. ಒಂದು ಗಂಟೆ ಅಂಡಿಸ್ತವಳೆ. ಪ್ಲಾನ್ ಮಾಡಿ ಅಂಟಿಸ್ಬೇಕಲ್ಲ ಗೈಸ್, ಕಷ್ಟ. RCB ಮ್ಯಾಚ್ ಸ್ಟಾರ್ಟ್ ಆಗಿದೆ. ಈ ವ್ಲಾಗ್ ಯಾವಾಗ ಹಾಕ್ತೀನೋ ಗೊತ್ತಿಲ್ಲ, ಮೋಸ್ಟ್ಲಿ ಎಂಗೇಜ್ಮೆಂಟ್ ಆದ್ಮೇಲೆ ಹಾಕ್ತೀನಿ. ಸೊ ಇವಾಗ ಇಲ್ಲಿಗೆ ಒಂದು ಅಂಟಿಸ್ತಾ ಇದೀವಿ. ಇಲ್ಲಿಗೆ ಅಂಟಿಸಿಲ್ಲ ಬಿಡ, ಈಗ ಇಲ್ಲಿಗೆ ಅಂಟಿತು. ಹೋಗಿ. ಅಯ್ಯೋ. ಸೊ ಇವಾಗ ಹೆಂಗ್ ಅನ್ಸೋದು ಅಂದ್ರೆ, ಇದನ್ನ ಹೀಗೆ ತಗೋಬೇಕು, ಇಲ್ಲಿಗೆ ಸೈಡ್ಗೆ ಗ್ಲೂ ಸಖತ್ ಲಿಕ್ವಿಡ್ ಇದೆ. ಸಖತ್ ಅಂದ್ರೆ ಸಿಕ್ಕಾಬಟ್ಟೆ, ಅದು ಫುಲ್ ಲಿಕ್ವಿಡ್. ಸೊ ಹಾಗಾಗಿ
ಬೇಗ ಅಂಟ್ಬಿಡು ಗೈಸ್. ಬಟ್ ಅದು ಅನ್ಕೋತಾ ಇಲ್ಲ, ತುಂಬಾ ಕಷ್ಟ ಇದೆ ಅನ್ಸುತ್ತೆ. ಹಂಗೆ ಇಟ್ಕೋಬೇಕು ಕಣೆ, ನೀನು ನಂಗೆ ಮೇಲೂ ಕೆಳಕೋ ಹಾಕ್ಬೇಡ ಬಿಡೆ. ಅದು ಅಂಟ್ಕೊಂಡೆ ಹೋಗ್ಲಿ ಕಡೆ. ಎಲ್ಲಿ ಬಿತ್ತೇ ಒಂದು ಹನಿ ಬಿತ್ತಲ್ಲ, ಸುಡ್ಕಿಟ್ಟು ಹೋದಾದು. ಅದು ಗಾಳಿ ಬೇಕು ತುಂಬ ಇದಕ್ಕೆ. ಗಾಳಿ ಬೇಕಾ? ಹಂಗಿದ್ರೆ ಒಂದು ಫ್ಯಾನ್ ತರಬೇಕು. ಫ್ಯಾನ್ ಕಿತ್ಕೊ ಬಂದಿರಿ ಗಂಟು ಹೇಳ್ತೀನಿ. ಫ್ಯಾನ್ ಕಿತ್ಕೊ ಬಂದಿಲ್ಲ ಇಟ್ಟು ಊದು ಊದು ಒಂಚೂರು. ಫೈನಲಿ ಇಷ್ಟ ಅನ್ಸಿದೀವಿ ಗಾಯ್ಸ್. ಇವಾಗ ಈ ಸೈಡ್ಗೆ ಅಂಟಿಸ್ಬೇಕು. ಸೊ ಅದಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೀವಿ. ಹಿಂಗೆ ಅಂಟ್ಲಾ? ಕುಡಿ ಇಟ್ಕೊತೀನಿ. ಕೈ ಮೇಲೆ ಬಿತ್ತು. ಎಷ್ಟು ನೋಡಿಲ್ಲೇ ಕೈಯ ಸಖತ್ತು ಪವರ್ಫುಲ್ ಇದೆ ಅದು. ಈಗ ಆಯಿತು. ಸೊ ಇದನ್ನ ಇಲ್ಲಿಗೆ ಅಟ್ಯಾಚ್ ಮಾಡ್ಬೇಕೀಗ. ನಮ್ಮ ಕೈ ಅಂತೂ ಫುಲ್ ಎಲ್ಲ ಕಡೆ ಅಂಟ್ಕತೈತೆ ಗಾಯ್ಸ್. ಏನು ಮಾಡೋಂಗಿಲ್ಲ, ಬೇಕು ಅಂದರೆ ಎಲ್ಲ ಮಾಡಬೇಕು. ಫೈನಲ್ ಆಗಿ ಇದನ್ನ ಇಲ್ಲಿಗೆ ಅಂಟಿಸ್ತಾ ಇದೀವಿ. ಈಗ ಅಂಟಿಸಿ ಆಗಿದೆ. ಇವಾಗ ಇದನ್ನ ಡೆಕೋರ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಆಮೇಲೆ ಗೋಲ್ಡ್ ಕಲರ್ನ ಯೂಸ್ ಮಾಡ್ತೀವಿ. ಅದೆಲ್ಲ ಹೆಂಗೆ ಮಾಡೋದು ಅಂತ ನಮ್ಮ ಪಿಳ್ಳ ಹೇಳಿ ತೋರಿಸ್ತಾಳೆ. ಈಗ ತೋರಿಸ ಪಿಳ್ಳ ಹೇಗೆ ಹಾಕೋಣ ಅಂತ. ಇಲ್ಲಿಗ ಒಂಚೂರು ಇಲ್ಲೆಲ್ಲ ಹಾಕೋಣ ತಡಿ. ಸ್ವಲ್ಪ ಡೆಕೋರೇಷನ್ ಮಾಡಬೇಕು ಗೈಸ್, ತಲೆ ಓಡಿಸಿ. ಅದನ್ನು ಮಾಡಿಬಿಟ್ಟು ಮತ್ತೆ ವಿಡಿಯೋ ಆನ್ ಮಾಡ್ತೀನಿ. ಬಾಯ್. ಕೆಳಗಡೆಯಿಂದ ಕತ್ತರಿಸ್ತಾ ಇದ್ದೀವಿ, ಮೇಲ್ಗಡೆಯಿಂದ ಮಾತ್ರ ಇದು ತೊಗೊಂಡು ಇಲ್ಲಿ ಅಂಟಿಸ್ತಾ ಇದ್ದೀವಿ. ಈ ಥರ ಫಸ್ಟ್ ಇಟ್ಬಿಟ್ಟು ನೋಡ್ತಾ ಇದ್ದೀವಿ, ಆಮೇಲೆ ಅಂಟಿಸ್ತಾ ಇದ್ದೀವಿ. ಅಲ್ವಾ ಪಿಳ್ಳ? ಯಾ, ನಮ್ಮ ಪಿಳ್ಳ ಅಂತೂ ಕೈಗೆಲ್ಲ ಮಾಡಿಕೊಂಡು ತುಂಬ ಎಫರ್ಟ್ ಆಗ್ತಾ ಇದ್ದಾರೆ ಗೈಸ್. ಅದಕ್ಕೋಸ್ಕರ ಏನಾದರೂ ನೀವೇನು ಮಾಡಬೇಕು ಅಂದರೆ ಲೈಕ್ ಮಾಡಬೇಕು. ಫುಲ್ ಗೋಲ್ಡ್ ಆಯಿತು. ಮಜ್ಜಿಗೆ ಸಿಕ್ತು ನಂದು ವೈಟಾ. ಸಿಗಿಸ್ತೀರಿ, ಫಸ್ಟ್ ಗೋಲ್ಡ್ ಮುಗಿದ್ಬಿಡ್ಲಿ ಅಂತ. ಆ ಕಡೆ ಬೇಡ, ಆ ಕಡೆಗೆ ಫ್ಲವರು. ಇಲ್ಲಿಗೊಂದು ಫ್ಲವರ್ ಹಾಕೋಣ ಅಲ್ವಾ? ಹ್ಞೂ ಅದೇ. ಆಗಲೇ ಏನು ತೋರ್ತಿದ್ದು. ಅಲ್ಲಿಗೊಂದು ಹಾಕ್ತೀವಾ, ಆ ಕಡೆ ಲಾಸ್ಟಿಗೊಂದು ಹಾಕೋಣ. ಈ ಲುಕ್ಕಿಗೆ ತಂದು ನಿಲ್ಸಿದ್ದೀವಿ. ಸಾಕಾಗೋಯ್ತದಾಗಿ. ಫೈನಲಿ ವಿ ಡನ್. ಹೇಗಿದೆ? ಇದೆ ಗ್ಲೂ ನಾವು ಯೂಸ್ ಮಾಡಿದ್ದು. ಕೈಯೆಲ್ಲ ಸುಟ್ಕೊಂಡು. ಎತ್ಕೊಳ್ಳ. ಎಕ್ಸ್ಟ್ರಾ ಹೊಡ್ಕೊತಾರೆ. ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ನಮ್ಮ ಜೋಕಲ್ಲಿ ಒಂದೇ ಒಂದು ನಿಲ್ಸಿತ್ತು. ಮಾಡ್ತವ್ರೆ ಮನೇಲಿ ಎಲ್ಲ ಮಲ್ಗವ್ರೆ. ಬಂದು ಬೈತ್ಕೊಂಡು ತಿಂದ್ಬಿಟ್ಟು ಮಲ್ಕೊತಿದ್ದೀವಿ.